ಅಂಜಿಕ್ ಬಂದು ಹೊಸ ಪಾರ್ಲಿಮೆಂಟ್ನಾಗ ಕುಂದ್ರಕತ್ತಿ ಹೊಸ ಪಾರ್ಲಿಮೆಂಟ್ನಾಗ ಕುಂದ್ರಕತ್ತದ ಏನು ಅದು ಸುರಾಕತ್ತತಿ ಇನ್ನೊಂದು ಸುರಾಕತ್ತತಿ ಅವ್ರೆಲ್ಲ ಕಟ್ಟಿದ್ದು ಸುರವ ನಾವು ಕಟ್ಟಿದ್ವಿ 60 ವರ್ಷ 70 ವರ್ಷ ಇನ್ನ ಕಟ್ಟಿದಾವ್ ನಮಗೆ 70 ವರ್ಷ ಅಂತ ಹೊಯ್ಕೊಂತಾರೆ ಇವ್ರು ಕಟ್ಟಿದ್ವು ಒಳಗಡೆ ಸುರಾಕತ್ತಾವ ಅದಕ್ಕೆ ನಿಮ್ಮ ಆ ಪಾರ್ಲಿಮೆಂಟ್ ಎಲ್ಲ ಖಾಲಿ ಆಗುತ್ತ ಬಹಳ ಎಚ್ಚರದಂತೀರಿ ಜನರು ಏನ್ ನಿಮ್ಗೆ ಹೇಳ್ದಂಗೆ ಕುಣಿಯಾಕಲ್ಲ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ ರಾಜ್ಯದೊಳಗೆ ಅನ್ನೋದು ನಮಗೂ ಗೊತ್ತೈತಿ ನೀವು ಎಷ್ಟು ತನಿಖೆಗೆ ಒಳಪಡಿಸಿದ್ರಿ CBI ಕೊಟ್ರಿ ಅನ್ನೋದು ನಮಗ್ ಗೊತ್ತೈತಿ ನೀವು ಏನಿಲ್ಲಾರ್ದ ಸುಮ್ನೆ ಉದ್ದೇಶಪೂರ್ವಕವಾಗಿ ನಮ್ಮ ಸರ್ಕಾರವನ್ನ ಅಸ್ತಿತ್ವವನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದ್ರಿ ಇದು ಎಂದೆಂದೂ ಸಾಧ್ಯ ಇಲ್ಲ ನೀವೇನ್ ಮಾಡಿದ್ರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದಂತ ನಮ್ಮ ಎಲ್ಲ ಸಮುದಾಯದ ಎಲ್ಲ ಗುರು ಹಿರಿಯರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಇದರ ಸ್ಪಷ್ಟ ಉತ್ತರ ಬಹಳ ಚಿತ್ರ ಬಿಚ್ಚಿಟ್ಟಿದೆ ಕನ್ನಡಿ ಇದ್ದಂಗೆ ಸ್ವಚ್ಛ ಕನ್ನಡಿ ನಮ್ಮ ಸಿದ್ದರಾಮಯ್ಯನವರ ಜೀವನ ಚರಿತ್ರೆ ಅವರು ನಡೆದು ಬಂದ ದಾರಿ ಅವ್ರದ್ದು ಸ್ವಚ್ಛ ಕನ್ನಡಿ ಇದ್ದಂಗೆ ಐತಿ ಯಾರು ಕೂಡ ಅಂಜುವಂಥದ್ದು ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಏನೇನು ಆಗೋದಿಲ್ಲ ನಾವು ಸಂದರ್ಭ ಬಂದ್ರೆ ಇದು ರಕ್ತ ಪಕ್ತ ಅಲ್ಲ ಸೀದಾ ರುಂಡಾರ ತಕೊಂಡ್ಬರಲ್ಲ ಬರೀ ರಕ್ತ ಹಾರಿಸಿದ್ರೆ ಉಪಯೋಗ ಇಲ್ಲ ಇದು ಕಡದಿಡ್ಬೇಕು ಸಿರಾ ಹನುಮಂತ ತೋರಿಸಿದ್ನಂತಲ್ಲ ಎದಿ ಚಾಳಿ ಹಂಗೆ ತೋರಿಸೋ ಶಕ್ತಿ ಇದ್ರೆ ಬರೀ ತೋರಿಸ್ತೀನಿ ನಾನು ಸುಮ್ಮನೆ ಬಹಳ ಮಂದಿ ಮಾತಾಡ್ತಾರೆ ಜನ ಹಿಡಿದು ಕೆಲಸ ಮಾಡುವಂತವ್ರು ಹೋಗಿ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ರೆ ರಾತ್ರಿ 11 ಗಂಟೆಗೆ ನೋಟಿಸ್ ಕೊಡ್ತಾರಂತಂದ್ರ ಇವ್ರಿಗೆ ಎಷ್ಟು ಅಂಜಿಕೆ ಐತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಒಂದು ಬಹಳ ಸ್ಪಷ್ಟ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ಇವ್ರೇನು ತಿಪ್ಪರ್ ಒಗದ ಲಗಾಟ ಹೊಡೆದ ಏನು ಕಿತ್ಕೊಂಡ್ರು ಕೂಡ ಏನು ಕೂಡ ಹರ್ಕೊಳಕ್ ಆಗೋದಿಲ್ಲ ಏನು ಹರ್ಕೊಳಕ್ ಆಗೋದಿಲ್ಲ ತಿಳ್ಕೊಂಡ್ರೆ ಅವ್ರು ಬಿಜೆಪಿ ಅವರು ಏನಾರ ಮಾಡಿ ಸಿದ್ದರಾಮಯ್ಯನವರು ಸ್ವಲ್ಪ ಅಳ್ಳಾಡಿಸ್ಬಿಟ್ರೆ ಸರ್ಕಾರ ಡಮ್ ಅನಿಸ್ಬೋದಂತ ತಮ್ಮ 136 ಜನ ಶಾಸಕರು ಬಂಡೆ ಕಲ್ಲ ಆಗಿರೋ ಅವ್ರಿಗೇನ್ರ ಮುಟ್ಟಿದಲ್ಲ ಬರೀ ಒಂದು ನೋಟಿಸ್ ಕಳಿಸಿದ್ದಕ್ಕೆ ಈ ಪರಿಸ್ಥಿತಿ ಆಗೈತಿ ಈ ರಾಜ್ಯದೊಳಗ ನೀವ್ ಏನ್ರ ಮುಂದುವರೆದ್ರೆ ಅಂದ್ರೆ ಏನಾಗತ್ತೆ ಬಿಜೆಪಿ ಅವರ ನೀವ್ ಅದಿರಲ್ಲ ಶಾಂತಿ ನೆಮ್ಮದಿ ಏನ್ ನಾವು ಸರ್ಕಾರ ಮಾಡಿವಿ ಅಂತ ಕಿಸಿತಿರಲ್ಲ 400 ಪಾರ್ ಅಂತೇಳಿ ನಿಮ್ ನರೇಂದ್ರ ಮೋದಿ ನಿಮ್ಮ ಗುಣ ಸದಾ ಕಿತ್ತೊಯ್ಯುವಂತ ಕೆಲಸ ಇವತ್ತು ಜನರು ಮಾಡ್ತಾರೆ ಅನ್ನೋದನ್ನ ನಾನು ಬಹಳ ಎಚ್ಚರಿಕೆ ಗಂಟೆಯನ್ನು ಬಿಜೆಪಿ ಅವರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಯಾಕಪ್ಪ ನಿಮ್ಮ ಉದ್ದೇಶ ಹೊಟ್ಟೆ ಕಿಚ್ಚು ಒಂದು ಕಪ್ಪು ಚುಕ್ಕೆ ಇಲ್ಲ ಅದ್ರಲ್ಲಿ ಏನಿಲ್ಲ ಬಹಳ ಸ್ಪಷ್ಟವಾಗಿ ಐತಿ ನಾವು ಸಂತ್ರಸ್ತರು ಅದೇ ತರ ನಮ್ಮ ತಾಯಿ ಸಿದ್ದರಾಮಯ್ಯನವರ ಧರ್ಮ ಪತ್ನಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರು ಸಂತ್ರಸ್ತರು ಅವರು ಭೂಮಿ ಹೋಗಿದ್ದಕ್ಕೆ ಇನ್ನೊಂದು ಭೂಮಿ ಕೊಟ್ಟಾರ ಸರ್ಕಾರದವರು ಬಹಳ ಸ್ಪಷ್ಟ ಐತಿ ಮೂಢ ಹಗರಣ ಅಂತ ಮೂಢ ಹಗರಣ ಏನ್ ಹಗರಣಪ್ಪ ಏನ್ ಹೆಚ್ಚಾಕಿತ್ತು ನಿಮ್ಮಂಗೆ ಯಡಿಯೂರಪ್ಪನ 14 ದಿವಸ ಜೈಲಿಗೆ ಬಿದ್ದು ಬಂದ್ನಲ್ಲ ಪರಪ್ಪನ ಹಗರಣದಾಗ ನಮ್ಮ ಮುಖ್ಯಮಂತ್ರಿ ಜೈಲು ನಿಮ್ಮಂಗ ಮಂತ್ರಿಗಳು ವಿಧಾನಸೌಧ ಕುತ್ಕೊಂಡು ಅಶ್ಲೀಲ ವಿಡಿಯೋ ನೋಡಿದ್ರಲ್ಲ ಯಾರ ನಮ್ಮ ಮಂತ್ರಿಗಳು ನೋಡ್ಯಾರ MLA ನೋಡ್ಯಾರ ನಿಮ್ಮಂತ ಹಗರಣ ಮಾಡಿದ್ರು 240 ಹಗರಣಗಳು ಇವತ್ತು ಅವ್ರಿಗೆ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಟ್ಟಿದ್ದು ಇವ್ರಿಗೆ ಹೊಟ್ಟೆ ಕಿಚ್ಚು ಅದೇ ಮೂಡೋದಲ್ಲಿ ಇದಕ್ಕೆ ತರ ನಮ್ಮ ಸೋದರ ಚಂದ್ರಶೇಖರ್ ರಾಠೋಡ್ ಹೇಳಿದ್ರಲ್ಲ ಅಲ್ಲಿ ಬಹಳ ಮಂದಿ ಅದರ GT ದೇವೇಗೌಡ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರದ ಸಚಿವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ಅನೈತಿಕ ಸಂಬಂಧ ಇದು ಹಿಂದೊಮ್ಮೆ ಹಿಂಗ ಸಂಬಂಧ ಆಗಿತ್ತು ಇವರಿಗೆ ಡೈವರ್ಸ್ ಆಗಿ ಕೋರ್ಟ್ಗೆ ಹೈಕೊಂಡು ಹೋದ್ರು ಈಗ ಮತ್ತೆ ಕೂಡ ಅವ್ರು ಬಿಜೆಪಿ ಹೇಳ್ತಾರ ನಮ್ದು ಏನು ನಡೆಯೋದು ಈಗ ಎಲ್ಲ ಕುಮಾರಸ್ವಾಮಿ ಅಂತ ಮೊನ್ನೆ ನನಗೊಬ್ಬ ಬಿಜೆಪಿ MLA ಬಂದಿದ್ದ ಆಮೇಲೆ ಒಬ್ಬ JDS MLA ಕೂತಿದ್ದ ಎಲ್ಲ ನಮ್ಮ ಕುಮಾರಣ್ಣಂದ ಅಂದವ ಇವಾಗ ಬಿಜೆಪಿ ಒಂದು ಹೌದ್ ಬಿಡಪ್ಪ ನಿಮ್ದ ನಡೆದೈತಿ ಈ ರಾಜ್ಯದೊಳಗ ಮತ್ತೆ ಕೇಂದ್ರ ಮಂತ್ರಿ ಬೇರೆ ಮಾಡಿದ್ರಲ್ಲ ಈ ಹಗರಣ ಬಿಟ್ರ ಅದು ಪೆನ್ ಡ್ರೈವ್ ಹಗರಣ ಪೆನ್ ಡ್ರೈವ್ ಬರ್ಸ್ಬಿಟ್ರ ಬಂದು ಕುಂದಿರಿಸಿದ್ದು ಗೊತ್ತಿಲ್ಲ ಈಗೊಬ್ಬ ಕುಂದಿರಿಸ್ಬೇಕಾಗಿತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಅದೇ ಮೂಡೋದಾಗ
30,000 ಸ್ಕ್ವೇರ್ ಫೀಟ್ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೆ. 30,000 ಸ್ಕ್ವೇರ್ ಫೀಟ್. ಇದು ಸುಳ್ಳು ಮಾತಾಡಕ್ ಬಂದಿಲ್ಲ, ನಾನು ಸತ್ಯ ತಿಳ್ಕೊಂಡ ಮಾತಾಡಕ್ ಬಂದಿದ್ದೀನಿ. 30,000 ಸ್ಕ್ವೇರ್ ಫೀಟ್. ಇವ್ 100 ಯಾವ್ದು ಅಲ್ಲಿ ದಾಖಲೆ ಕೊಟ್ರೆ ಇವರು ಕುಮಾರಸ್ವಾಮಿ ಅವರು ಮೈಸೂರು ಮೂಡೋದಾಗ ನಾನು ಮೈಸೂರಿನ ನಿವಾಸಿ ಅಲ್ಲಿದೊಂದು ಅಡ್ರೆಸ್. ಇವ್ರ ಮನಿ ನೋಡ್ದ ಬಿಡು ಎಲ್ಲಾ ಕಡೆ. ಬಾಗಲಕೋಟೆಗಿದ್ರು ಇರ್ಬೇಕು, ಏನ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಒಂದೊಂದು ಮನಿ ಮಾಡ್ಯಾರ. 30,000 ಸ್ಕ್ವೇರ್ ಫೀಟ್ ತಗೊಂಡ್ರ ಇವ್ರಿಗೆ ಏನೂ ಆಧಾರನೇ ಇಲ್ಲ. 30,000 ಸ್ಕ್ವೇರ್ ಫೀಟ್ ಇವ್ರು ಸಂತ್ರಸ್ತ ಅಲ್ಲ, ಆ ಮೈಸೂರು ಸಂಬಂಧ ಇಲ್ಲ, ಮೈಸೂರು ಊರಾವಲ್ಲ. ಇವ್ಗ ಹೆಂಗ 30,000 ಸ್ಕ್ವೇರ್ ಫೀಟ್ ಕೊಟ್ರು ಅದನ್ನ ಮಾತಾಡ್ತಾ ಇಲ್ಲ. ಅದನ್ನ ಇಡಿ ಅವರು ಸಿಬಿಐ ಅವರು ತನಿಖೆ ತಗೊಳ್ತಾ ಇಲ್ಲ. ಇದನ್ನ ಕೇಸ್ ಸುಮ್ಮಟು ತಾವ ಬಂದು ಹೋಗ್ಕೊಂಡ್ಬಿಟ್ರ ಸಿಬಿಐದವರು ಮತ್ತೆ ಇಡಿ ಅವರು. ಇವರೆಲ್ಲ ಬಿಜೆಪಿ ಏಜೆಂಟ್ರಲ್ಲ. ಸಿಬಿಐ ಇಡಿ ಏನಾಯ್ತು ಮತ್ತೆ ಇವರು ಸುಮ್ಮಟು ಕೇಸ್ ಅಂತ ತಗೊಂಡ್ರಂತ. ಒಂದು ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಒಳಪಡಿಸ್ಬೇಕು, ಕೊಡಬೇಕು, ಸರ್ಕಾರ ಕೊಡ್ಬೇಕದು. ಅದನ್ನ ಒಳಪಡಿಸಿದ ಕೇಳಲಾರ್ದನ ಇವರ ಸುಮ್ಮಟು ಕೇಸ್ ಇಡಿ ಕೇಸ್ ಮಾಡ್ಯಾರ. ಆಲ್ರೆಡಿ ಸಿಬಿಐ ಬಂದೈತಿ. ಇನ್ ಎಷ್ಟರ ತೊಗೊಂಬರ್ರಿ ಕೇಂದ್ರ ಸರ್ಕಾರದವರ ಮಿಸ್ಟರ್ ನರೇಂದ್ರ ಮೋದಿ, ನೀನ್ ಎಷ್ಟರ ತಗೊಂಬ. ನೀನ್ ಏನ್ ತಂದ್ರು ಚಪ್ಪನ್ನಲ್ಲ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ. ನೀವೇನು ಕೂಡ ಕಿತ್ಕೊಳ್ಳಕ್ಕಾಗಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದು ಸಾಂಕೇತಿಕವಾಗಿ ಚಲುವಾಗೈತಿ.